ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿತ್ರಾಸ್ ಬ್ಯೂಟಿ ಲವ್. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇದು ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ಒಂದು ಮಲೆಮಹದೇಶ್ವರ ಟೆಂಪಲ್ ಅಂತ ಇದೆ. ಆ ದೇವ್ರದ್ದು ಇವತ್ತು ಜಾತ್ರೆ ಇತ್ತು. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೈಟ್ ನಮ್ಮ ಮನೆ ಹತ್ರ ಬಂದಿರೋ ಒಂದು ಉತ್ಸವ ಇದು. ನಿಜಕ್ಕೂ ನನಗೆ ಈ ಥರ ನೋಡೇ ಇರಲಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ದೇವ್ರದ್ದು ಇದನ್ನು ಮಾಡಿದ್ರು, ಒಂದು ಉತ್ಸವನ ಮಾಡ್ಕೊಂಡು ಹೋದರು. ಕರಗ ಇದಾಗಿರ್ಬೋದು, ಮತ್ತು ಡೊಳ್ಳು ಕುಣಿತ, ವೀರಗಾಸೆ, ಸುಮಾರು ಇದನ್ನು ಮಾಡ್ಕೊಂಡು ಹೋದರು. ಸುಮಾರು ಒಂದು 8-10 ಇದನ್ನು ಮಾಡ್ಕೊಂಡು ಹೋದರು, ಡೊಳ್ಳು ಕುಣಿತಗಳು ಅವೆಲ್ಲ. ನೋಡೋದಕ್ಕೆ ತುಂಬ ಖುಷಿ ಆಯಿತು. ನಮ್ಮ ಚಿನ್ನಿ ಕೂಡ ಒಂದು ಸ್ವಲ್ಪನೂ ಬೇಜಾರಿಲ್ದಂಗೆ ದೊಡ್ಡ ಜೋರು ಸೌಂಡ್ ಇತ್ತು. ಬಟ್ ಅವಳು ಮಿಷಿನ್ ಇರೋದ್ರಿಂದ ಆ ಸೌಂಡ್ ಅವಳಿಗೆ ಇನ್ನೂ ಜೋರಾಗಿ ಕೇಳಿಸಿರುತ್ತೆ. ಕೇಳ್ತಾ ಇದ್ಲು, ಏನು ಸೌಂಡ್ ಬರ್ತಾ ಇದೆಯಲ್ಲ ಈ ಥರ ಜೋರಾಗಿ ಅಂತ ಕೇಳ್ತಾ ಇದ್ಲು. ಆಮೇಲೆ ಹೊರಗಡೆ ಕರ್ಕೊಂಡ್ಬಂದು ನಮ್ಮ ಮನೆ ಹತ್ರ ನಾವು ಮೇಲಿರೋದ್ರಿಂದ ಅದು ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳಕ್ಕಾಯಿತು. ಅದನ್ನೆಲ್ಲ ನೋಡಿದ ಮೇಲೆ ಅವಳಿಗೇನೋ ಒಂಥರ ಖುಷಿ. ಈ ಥರ ಎಲ್ಲ ನೋಡಿ ಮೊದಲೆಲ್ಲ ಸೌಂಡಿಗೆ ಅವಳು ರೆಸ್ಪಾನ್ಸೇ ಮಾಡ್ತೆ, ಸೌಂಡೇ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ. ಈ ಥರ ಜೋರು ಸೌಂಡಿಗೆಲ್ಲ ಅವಳು ಈಗ ಒಂಥರ ಇಂಟ್ರೆಸ್ಟಾಗಿ ನೋಡ್ತಾಳೆ, ಏನಿರ್ಬೋದು ಇದು ಅಂತ ಸುಮ್ಮನೆ ನೋಡ್ತಾ ಇದ್ಲು. ಹಿಂಗೆ ಅಂತ ಏನು ಅಂದರೆ ಅದು ಸೌಂಡ್ ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ. ಬಟ್ ಈಗ ಆಪ್ರೇಷನ್ ಆದಮೇಲೆ ಅವಳಿಗೆ ಎಲ್ಲ ಸೌಂಡು ಅಬ್ಸರ್ವೇಷನ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ಡೊಳ್ಳು ಕುಣಿತ ಅಂತೂ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಅದನ್ನೆಲ್ಲ ನಿಂತ್ಕೊಂಡು ಅದು ಹೋಗೋವರೆಗೂ ಪೂರ್ತಿ ಮರೆಯಾಗೋವರೆಗೂ ನೋಡಿದ್ಲು. ನೋಡಿ ಇಲ್ಲಿ ಬರ್ತಾಯಿದೆ, ಇದು ಎಷ್ಟು ಜೋರು ಸೌಂಡ್ ಇತ್ತಪ್ಪ ಅಂದರೆ ಸುಮಾರು ಅವರು ಒಂದು 10 ಜನ 15 ಜನ ಇದ್ರಲ್ವ, ಜೋರಾಗಿ ಬಾರಿಸ್ತಾ ಇದ್ರಲ್ವ. ಸೌಂಡಿಗೆ ಅವಳು ಒಂಥರ ಖುಷಿ ಅನಿಸ್ತಾ ಇದೆ ಅವಳಿಗೆ. ನನಗೇನೋ ಈ ಥರ ನೋಡ್ತಾ ಇದ್ದೀನಲ್ಲ, ನಿಜಕ್ಕೂ ಅವಳು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಕೂಡ ಎಷ್ಟೋ ವಿಡಿಯೋಗಳನ್ನು ನಾನು ಮಾಡ್ಕೊತಾ ಇದ್ದೆ ಸುಮಾರು ಅವಳಿಗೆ. ಯಾಕಂದರೆ ಅವಳು ಯೂಸ್ ಆಗುತ್ತೆ ಮುಂದೆ, ಯಾಕಂದರೆ ಅವಳಿಗೆಲ್ಲನೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾನು ಏನಾದರೂ ಈ ಥರ ಉತ್ಸವ ಆಗಿರ್ಬೋದು, ದೇವ್ರದ್ದಾಗಿರ್ಬೋದು, ಯಾವುದಾದ್ರೂ ಏನಾದರೂ ಸೌಂಡ್ಸ್ ಇದ್ದೀರಾ ಅಂಥದ್ದಾಗಿರ್ಬೋದು, ಪ್ರತಿಯೊಂದೂ ನಾನು ತುಂಬ ವೀಡಿಯೋಸ್ನ ಮಾಡಿ ಇಟ್ಕೊತಾ ಇದ್ದೆ ಮೊಬೈಲಲ್ಲಿ. ಬಟ್ ನನಗೆ ಯೂಟ್ಯೂಬ್ ಮಾಡೋ ಅಂಥ ಇದೇ ಇರಲಿಲ್ಲ, ಮೈಂಡ್ ಸೆಟ್ಟೇ ಇರಲಿಲ್ಲ. ಏನಕ್ಕೆ ನನ್ನ ಜಂಜಾಟ ತುಂಬ ಇದೆ. ನಾನು ಇವಳನ್ನ ಹೆಂಗೆ ನಾನು ಪಿಕಪ್ ಮಾಡಿಸ್ಬೇಕಪ್ಪ ಅನ್ನೋದರಲ್ಲಿ ನಾನು ಸ್ವಲ್ಪ ಗೊಂದಲದಲ್ಲಿದ್ದೆ. ಸೊ ಹಾಗಾಗಿ ನಾನು ಈ ಮೈಸೂರಿಗೆ ಬಂದಮೇಲೆ ನಮಗೆ ಒಂದು ಥೆರಪಿ ಅಂತ ಸಿಸ್ಟಮ್ ಇದೆ. ಥೆರಪಿ ಸಿಸ್ಟಮಲ್ಲಿ ನಾವು ಇದೇ ಪಾಠನೇ ಅವರಿಗೆ. ಯಾಕೆಂದರೆ ಈ ಥರ ಏನೇನು ನೋಡ್ತೀವಲ್ಲ ನಾವು, ನಿಜವಾಗ್ಲೂ ನಾವು ಲೈವಾಗಿ ಏನು ನೋಡ್ತೀವೋ ಅದನ್ನು ಮಕ್ಕಳಿಗೆ ಪಾಠದ ಥರ ನಾವು ಕನ್ವರ್ಟ್ ಮಾಡಿ ಹೇಳ್ಕೊಡ್ತೀವಿ. ಯಾಕಂದರೆ ಎಲ್ಲನೂ ಗೊತ್ತಿರಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಒಂಥರ ಪಾಠನೂ ಆಯಿತು. ಇತ್ಲಾಗೆ ಯೂಟ್ಯೂಬು ವೀಡಿಯೋಸು ಮಾಡಿದ್ರೆ ನಾನು ಅಂದರೆ ಹಾಕಿದ್ರೆ ಸ್ವಲ್ಪ ಜನಗಳಿಗೆ ಏನಾದರೂ ಇನ್ಫಾರ್ಮೇಷನ್ನು ಇದರಿಂದ ಗೊತ್ತಾಗ್ಬೋದು. ಎಲ್ಲ ವೀಡಿಯೋಸು ಮಾಡ್ತಾರೆ, ಎಲ್ಲ ಯೂಟ್ಯೂಬರ್ಸು ಏನಾದರೂ ಒಂದು ವಿಷಯ ಇಟ್ಕೊಂಡು ಮಾಡ್ತಾರೆ. ಸೊ ನನಗೂ ಹೌದಲ್ವಾ, ನಾನು ಹೆಂಗೂ ವೀಡಿಯೋಸೇ ಮಾಡ್ಕೊಂಡಿರ್ತೀನಿ, ಎಲ್ಲಾದರೂ ಹೊರಗಡೆ ಹೋಗ್ತಾನೆ ಇರ್ತೀವಿ, ಹೋದ್ರೆ ಏನಾದರೂ ಒಂದು ವೀಡಿಯೋಸು ಮಾಡ್ತಾನೆ ಇರ್ತೀವಿ. ಬಟ್ ಅದನ್ನು ನಾನು ಯೂಟ್ಯೂಬಲ್ಲಿ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ನನಗೂ ಅನ್ನಿಸ್ತು. ಆಗ ನಾನು ಡಿಸೈಡ್ ಮಾಡಿಕೊಂಡೆ ಇರೋ ವೀಡಿಯೋಸ್ನೆಲ್ಲ ನಾನು ಯೂಸ್ ಆಗಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಬಂದೆ. ಸೊ ಹಾಗಾಗಿ ದಿನ ಒಂದೊಂದು ಕಂಟೆಂಟ್ ಇರುತ್ತೆ. ಮತ್ತು ಇವಳಿಗೆ ಇದಿಷ್ಟು ನೋಡಿದ ಮೇಲೆ ಅವಳಿಗೆ ಏನು ಎಂತು ಅಂತ ಒಂದು ಪಾಠದ್ದು ಇದು ಆಗುತ್ತೆ, ಅವಳಿಗೆ ತಿಳುವಳಿಕೆನೂ ಆಗುತ್ತೆ. ಯಾವ ಥರ ಹೌದಲ್ವ, ಈ ಥರ ಇರುತ್ತೆ ಅಂತ. ನಾಳೆ ನಾವೇನಾದರೂ ಕ್ವಶನ್ ಕೇಳಿದಾಗ ಅವಳು ಆನ್ಸರ್ ಮಾಡೋ ಥರ ಇರಬೇಕು. ಆ ಥರ ನೋಡಿ ಅವಳು ಎತ್ತುಗಳು ಅಂತ ಅವಳಿಗೆ ನಿಜಕ್ಕೂ ಮುಂಚೆ ಗೊತ್ತಿರಲಿಲ್ಲ. ಸುಮ್ಮನೆ ಹಿಂಗೆ ಆ್ಯಕ್ಷನ್ ಮಾಡಿ ಎಲ್ಲ ತೋರಿಸೋಳು. ಇವಾಗ ಅವ್ನು ನೋಡಿದ ತಕ್ಷಣ ಹೇಳಿದ್ಲು ಅವಳು, ಎತ್ತು ಬಂದಿದೆ ಅಂತೇಳಿ. ನಂಗೆ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಯಾಕೆಂದರೆ ಈ ಥರ ಮಕ್ಕಳು ನಮಗೆ ಅಮ್ಮ ಅಂದರೆ ಸಾಕು, ಅದೇ ಎಷ್ಟೋ ಖುಷಿ ಅನಿಸುತ್ತೆ. ನಮ್ಮ ಮಗಳು ನಿಜವಾಗ್ಲೂ ಅಷ್ಟು ಮಾತಾಡ್ತಾನೆ ಇರಲಿಲ್ಲ. ಇವಾಗ ಅವಳಿಗೆ 8.5 ವರ್ಷ. ಈಗ ಅವಳು 2 ವರ್ಷದ ಮಕ್ಕಳು ಥರ ಸ್ವಲ್ಪ ಮಾತಾಡ್ತಾ ಇದ್ದಾಳೆ. ಅದು ಈಗ 2 ವರ್ಷದಿಂದ ಅವಳಿಗೆ ಆಪರೇಷನ್ ಆಗಿ ಆ ಸರ್ಜರಿ ಮಾಡಿ ಆ ಎಲೆಕ್ಟ್ರೋ ಮಿಷಿನ್ನ ಅವಳ ತಲೆಯಲ್ಲಿ ಅಳವಡಿಸಿ ಈಗ ಕೇಳಿಸ್ಕೊಳ್ಳೋ ಅಂಥ ಶಕ್ತಿ ಈಗ ಬಂದಿರೋದು ಅವಳಿಗೆ. ಸೊ ಹಾಗಾಗಿ ಎಲ್ಲನೂ ನಾವು ಬೇಸಿಕ್ಕಿಂದನೇ ಅವಳಿಗೆ ಕಲಿಸ್ಬೇಕಾಗಿರುತ್ತೆ. ಪ್ರತಿಯೊಂದು ಶಬ್ದನೂ ಅವಳು ಅಬ್ಸರ್ವ್ ಮಾಡಲೇಬೇಕು. ನಾವು ಎಲ್ಲ ಶಬ್ದನೂ ಮನೆಯಲ್ಲೇ ಹೇಳ್ಕೊಡೋಕ್ಕಾಗಲ್ಲ. ಈ ಥರ ಡೊಳ್ಳು ಕುಣಿತ ನೋಡಿ, ಈ ಥರ ಇದೇನಂತಾರೆ ಇದು ಹಿಂಗೆ ಬಾರಿಸ್ತಾ ಇದ್ದಾರಲ್ಲ, ಅದೇನಿದು ಕಂಸಾಳೆ ಅದೆಲ್ಲ ಅವಳಿಗೆ ಇದು ಮ್ಯೂಸಿಕ್ಕಿನ ಬಗ್ಗೆ ಇರೋವಂಥದ್ದು ಅದೆಲ್ಲ ಗೊತ್ತಿರಲ್ಲ ಮಕ್ಕಳಿಗೆ. ನಾವೇ ಹೇಗೆ ಅವನ್ನೆಲ್ಲ ತಂದುಬಿಟ್ಟು ತೋರಿಸೋಕ್ಕಾಗಲ್ಲ. ಈ ಥರ ಇದ್ದಾಗ ನಾವು ಅದನ್ನು ವೀಡಿಯೋಸ್ ಮಾಡಿ ನಾವು ವೀಡಿಯೋ ಮುಖಾಂತರನೇ ಅವಳಿಗೆ ತೋರಿಸ್ಬಿಟ್ಟು ನಾನು ತೋರಿಸ್ತಾ ಇರಬೇಕು. ಆ ಥರ ಅದನ್ನು ನೋಡಿ, ಈ ಥರ ವೇಷದಲ್ಲಿ ಅವಳು ನೋಡಿರಲಿಲ್ಲ ಸುಮಾರು. ನೋಡಿ ವೀರಗಾಸೆ ಅವಳು ಈ ಎತ್ತುಗಳನ್ನ ನೋಡಿ ಹೇಳ್ತಾ ಇದ್ಲು, ಅಮ್ಮ ಎತ್ತು ಬಂದಿದೆ ಬಾ ಅಂತ ನನ್ನ ಕರಿತಾ ಇದ್ಲು. ನೋಡಿ ಮಲೆಮಹದೇಶ್ವರ
ಮಲೆಮಹದೇಶ್ವರನ ದರ್ಶನ ನೀವು ಇಲ್ಲೇ ಮಾಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನೊಂದು ಹುಲಿ ಮೇಲೆ ಕೂತಿರೋದನ್ನ ಹಿಂದೆಗಡೆ ಬರ್ತಾ ಇದೆ. ಎಲ್ಲರಿಗೂ ಮನೆ ಹತ್ರ ಬಂದುಬಿಟ್ಟು ಪ್ರಸಾದನ ಹಂಚ್ತಾ ಇದ್ರು. ನಿಜಕ್ಕೂ ನನಗೆ ತುಂಬ ಖುಷಿ ಅನ್ನಿಸ್ತು. ನಾವು ಎಷ್ಟೋ ಸಲ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಆಗ್ತಾ ಇಲ್ಲ. ಯಾಕಂದರೆ ನಮಗೆ ನಾನು ಸ್ವಲ್ಪ ಸ್ಕೂಲು ಇದು ತೆರಪಿ ಅಂತ ಬ್ಯುಸಿ ಆಗಿದ್ದೀನಿ. ಸೊ ಒಂದಿನ ಫ್ರೀ ಮಾಡ್ಕೊಂಡು ನಿಜವಾಗ್ಲೂ ನಾವು ಹೋಗಿ ಬರಬೇಕು ಅಂತ ಆಸೆ ಇದೆ. ಹೋಗಬೇಕು. ನೋಡಿ, ಇದು ಸುಮಾರು ಹೊತ್ತಿನ ತನಕ ನಮ್ಮ ಮನೆ ಹತ್ರನೇ ಇತ್ತು. ನೋಡಿ, ಇದು ದೇವರು ಹುಲಿ ಮೇಲೆ ಕೂತ್ಕೊಂಡಿರೋದು ಎಷ್ಟು ನಿಜವಾಗ್ಲೂ ಮುದ್ದಾಗಿತ್ತು. ಅದು ನೋಡೋಕ್ಕೆ ಒಂದು ಖುಷಿ ಅನ್ನಿಸ್ತು. ಸುಮಾರು ಹೊತ್ತಿನ ತನಕ ನಮ್ಮ ಮನೆ ಹತ್ರನೇ ಇತ್ತು. ತುಂಬ ಒಂದು ಗಂಟೆ ಮುಕ್ಕಾಲು ಗಂಟೆ ತನಕ ನಮ್ಮ ಮನೆ ಹತ್ರನೇ ನಿಂತಿತ್ತು. ಆಗ ವೀಡಿಯೋ ಫುಲ್ ಹತ್ರದಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಮಲೆಮಹದೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತೀನಿ. ನೋಡಿ, ಎಷ್ಟು ನಿಜವಾಗ್ಲೂ ಬಂದು ಇದ್ದಾರನಪ್ಪ ಅಂತ ಅನ್ಬೇಕು. ಸ್ವಾಮಿ ಆ ಥರ ಕಾಣಿಸ್ತಾ ಇದೆ ನಿಜವಾಗ್ಲೂ. ಇದನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಾಯಿದ್ಲು, ಹುಲಿ ಬಂದಿದೆ ಬಾ ಅಂತ ಕರಿತಾಯಿದ್ಲು. ಈಗೆಲ್ಲ ಮಾತಾಡ್ತಾಳೆ ಫ್ರೆಂಡ್ ಅವಳೀಗ. ಏನು ಅಂದರೆ ಅರ್ಥ ಮಾಡಿಕೊಂಡು ಮಾತಾಡ್ತಿದ್ದೆ. ಮೊದಲೆಲ್ಲ ಸುಮ್ಮನೆ ನೋಡ್ತಿದ್ಲು, ಇದೇನೋ ಇರ್ಬೋದು. ಅದು ಕೇಳಿದ್ರು ಹೇಳೋಕ್ಕೆ ಬರ್ತಿಲ್ಲ. ನಮಗೂ ಯಾವ ಥರ ಹೇಳಬೇಕು ಅಂತ ನಮಗೂ ಗೊತ್ತಾಗ್ತಿಲ್ಲ. ಈಗ ಎಲ್ಲನೂ ಕೇಳಿಸ್ಕೊತಾಳೆ. ನಾವು ಹೇಳಿದ್ದನ್ನು ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡು ಎಲ್ಲ ಥರನೂ ಹೇಳ್ತಾಳೆ. ಇದು ದೇವರು ಅಂತಲೇ ಗೊತ್ತಿರಲಿಲ್ಲ ಅವಳಿಗೆ. ಆಮೇಲೆ ಹೇಳ್ಕೊಟ್ಟೆ ನಾನು, ನೀನು ನೋಡು ದೇವರು ಕೈ ಮುಗಿ ಅಂತ. ಆಮೇಲೆ ಓಡೋಗಿ ಅವಳೆ ಪ್ರಸಾದ ಎಲ್ಲ ಇಸ್ಕೊಂಡು ಬಂದು ತಿಂದ್ಬಿಟ್ಟು ಹೇಳ್ತಾಯಿದ್ಲು, ಚೆನ್ನಾಗಿದೆ ದೇವರು, ಹೂವೆಲ್ಲ ಮುಟ್ಕೊಂಡಿತ್ತು, ಹುಲಿ ಮೇಲೆ ಕೂತಿತ್ತು, ಎಲ್ಲ ಹೇಳಿದ್ರು, ತ್ರಿಶೂಲ ಇಟ್ಕೊಂಡಿತ್ತು ಅಂತೆಲ್ಲ ಹೇಳ್ತಾಯಿದ್ಲು. ಅದ್ರ ವರ್ಣನೆ ಮಾಡಿಬಿಟ್ಲು. ಆಮೇಲೆ ನಮಗೂ ಪಾಠಕ್ಕೆಲ್ಲ ಯೂಸ್ಫುಲ್ ಆಯಿತು ಈ ವಿಡಿಯೋ. ಹಾಗಾಗಿ ನಾನು ಇರಲಿ ಅಂತೇಳ್ಬಿಟ್ಟು ಇದನ್ನು ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್.